ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲಿಗೆ ವ್ಲಾಗ್ ನೋಡ್ತಿರೋರು ಹೊಸಬ್ರಾಗಿದ್ದರೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆದಾಗಿಂದನೂ ಮಕ್ಕಳನ್ನ ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಅನ್ನಿಸ್ತಿತ್ತು. ಬಟ್ ಎಲ್ಲೂ ಕೂಡ ಹೊರಗಡೆ ಹೋಗೋಕ್ಕೆ ಆಗಿರಲಿಲ್ಲ. ಅಂದರೆ ಇವಾಗೆಲ್ಲ ರೆಸಾರ್ಟ್ಸು ವಂಡರ್ಲಾ ಅಂತ ಅಲ್ಲಿ ಹೋಗಿ ಬರೋದಂತೂ ಕಾಮನ್ ಆಗಿರುತ್ತೆ. ಬಟ್ ನಮ್ಮ ಬೆಂಗಳೂರಲ್ಲೇ ಇರೋವಂಥ ಕಬ್ಬನ್ ಪಾರ್ಕಿಗೆ ಹೋಗಿ ತುಂಬ ವರ್ಷಗಳೇ ಆಗಿತ್ತು. ಹಾಗೆ ನಮ್ಮ ಮಕ್ಕಳು ಕೂಡ ನೋಡಿರಲಿಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಸ್ಟಾರ್ಟ್ ಆದಾಗ ಸಮ್ಮರ್ ವೆಕೇಷನ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಬಟ್ ಇನ್ನೇನು ಎಂಡ್ ಆಗ್ತಿದೆ ಅನ್ನೋವಾಗ ಕರ್ಕೊಂಡು ಹೋಗೋಕ್ಕಾಯಿತು. ಯಾಕಂದರೆ ನಾವು ಹೋಗಿದ್ದು ವೀಕ್ ಡೇಸಲ್ಲಿ ಟೈಮ್ ಮಾಡಿಕೊಂಡು. ಸೊ ಹಾಗಾಗಿ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅನ್ನಿಸ್ತು. ಅದಕ್ಕೆ ಕಬ್ಬನ್ ಪಾರ್ಕಿಗೆ ಕರ್ಕೊಂಡ್ಬಂದ್ವಿ. ಇಲ್ಲಿ ಬಾಲ್ ಭವನ ಇದೆಯಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಆಗುತ್ತೆ. ಹಾಗೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಅಂತ, ಎಸ್ಪೆಷಲಿ ನಮ್ಮ ದರ್ಶಿಗೆ ಕೂಡ ಇಷ್ಟ ಆಗುತ್ತೆ. ಸೊ ಬೋಟಿಂಗ್ ಇರುತ್ತೆ, ಹಾಗೆ ಟಾಯ್ ಟ್ರೈನಲ್ಲಿ ಎಲ್ಲ ಹೋಗ್ಬೋದು. ಸೊ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಬಂದ್ವಿ. ಇದು ಫಸ್ಟ್ ಟೈಮ್ ನಾವು ಬಾಲ್ ಭವನಕ್ಕೆ ಅಂತ ಬಂದಿದ್ದು. ಯೂಶಲಿ ನಾವು ಚಿಕ್ಕವರಿರುವಾಗ ನಮ್ಮ ಪೇರೆಂಟ್ಸ್ ಕರ್ಕೊಂಬಂದಿದ್ದು ನೆನಪಷ್ಟೇ. ತುಂಬ ವರ್ಷಗಳೇ ಆಯಿತು ಕಬ್ಬನ್ ಪಾರ್ಕ್ ನೋಡೇ ಇರಲಿಲ್ಲ. ಸೊ ಮಕ್ಕಳು ಮನೇಲೇ ಇದ್ದರು ಅಂತ ಹೇಳಿ ಕರ್ಕೊಂಬಂದ್ವಿ. ಇನ್ನು ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಳೋದಕ್ಕೆ ಅಂತ ಹೇಳಿ ಕ್ಯೂ ನಿಂತ್ಕೋಬೇಕಾಗತ್ತೆ. ತುಂಬ ಏನು ಜನ ಇರಲಿಲ್ಲ. ಸೊ ಹಾಗಾಗಿ ವೀಕ್ ಡೇಸಲ್ಲೇ ಹೋಗಿದ್ದಿದ್ದು ನಾವು, ವೀಕೆಂಡಲ್ಲಿ ಏನು ಹೋಗಿರಲಿಲ್ಲ. ತುಂಬ ವರ್ಷದಿಂದ ಅಂದ್ಕೊಳ್ತಿದ್ವಿ ಕರ್ಕೊಂಡು ಹೋಗಬೇಕು ಅಂತ. ಬಟ್ ಇವಾಗ ಬಂದಿದ್ದೀವಿ. ಇನ್ನು ನನ್ನ ಮಗ ವಂಡರ್ಲಾಗಾಗಲಿ ಅಥವಾ ಫನ್ ವರ್ಲ್ಡ್ ಇದೆಯಲ್ಲ ಅದಕ್ಕೆಲ್ಲ ಹೋಗಿ ಬಂದಿದ್ದಾನೆ ಆಲ್ರೆಡಿ. ಸೊ ಹಾಗಾಗಿ ಇಲ್ಲಿಗೂ ಹೋಗಿ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ಬಂದ್ವಿ. ಇನ್ನು ಎಂಟ್ರೆನ್ಸಲ್ಲಿ ಅಡಲ್ಟ್ಸಿಗೆ 30 ರೂಪೀಸ್ ಎಂಟ್ರೆನ್ಸ್ ಫೀ ಇರುತ್ತೆ. ಹಾಗೆ ಚಿಲ್ಡ್ರನ್ ಬಿಫೋರ್ 12 ಒಂದು ಪ್ರೈಸ್ ಇರುತ್ತೆ. ಎಂಟ್ರೆನ್ಸ್ ಪ್ರೈಸ್ ಎಲ್ಲ ಅಫೋರ್ಡಬಲ್ ಇದೆ. ಅಂದರೆ 30 ರೂಪೀಸ್ 20 ರೂಪೀಸ್ ಈ ರೀತಿ. ಮತ್ತು ಗೇಮ್ಸ್ ಒಳಗಡೆನೂ ಅಷ್ಟೇ ಪರ್ ಹೆಡ್ 30 ರೂಪೀಸ್ ಈ ರೀತಿ ಚಾರ್ಜಸ್ ಎಲ್ಲ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ ನಾವು ಟಿಕೆಟ್ ಕೌಂಟರಲ್ಲಿ ಟಿಕೆಟ್ಸ್ನ ತೊಗೊಂಡು ಎಂಟ್ರೆನ್ಸಲ್ಲಿ ಹೋದ್ವಿ. ಹೋಗ್ತಿದ್ದ ಹಾಗೇ ಫಸ್ಟ್ ನಮ್ಗೆ ಸಿಗೋದು ಟಾಯ್ ಟ್ರೈನ್ ಇರುತ್ತಲ್ವ ಅದು. ಸೊ ಟಾಯ್ ಟ್ರೈನ್ಗೆ ಅದಕ್ಕೆ ಫಸ್ಟ್ ಹೋಗೋಣ ಅಂತ ಹೋದ್ವಿ. ಇನ್ನು ಕ್ಯೂ ಏನು ಇರಲಿಲ್ಲ. ಯೂಶ್ವಲಿ ವೀಕೆಂಡ್ಸಲ್ಲಿ ಸ್ವಲ್ಪ ರಶ್ ಇರುತ್ತೆ ಅಂತ ಅನ್ನಿಸ್ತು ನಮಗೆ. ಯಾಕಂದರೆ ಅಲ್ಲಿರುವಂಥ ಅಲ್ಲೆಲ್ಲ ನೋಡಿಬಿಟ್ಟು ಹಾಗೆ ಅನ್ನಿಸ್ತು. ಬಟ್ ನಾವು ವೀಕ್ ಡೇಸ್ ಅಲ್ವಾ ಹೋಗಿದ್ದಿದ್ದು. ಸೊ ಹಾಗಾಗಿ ಏನಂತ ರಶ್ ಇರಲಿಲ್ಲ. ಸೊ ಟಾಯ್ ಟ್ರೈನ್ಗೆ ಆಗುವಷ್ಟು ಜನ ಕರೆಕ್ಟಾಗಿ ನಿಂತ್ಕೊಳ್ತಿದ್ರು ಒನ್ ಟೈಮ್ಗೆ, ಮತ್ತು ಅಷ್ಟೇ ಜನ ಖಾಲಿ ಆಗ್ತಿದ್ರು, ಆ ರೀತಿ ಆಗ್ತಿತ್ತು. ಸೊ ನಾವು ಹೋದ್ವಿ. ಹಾಗೆ ಟಾಯ್ ಟ್ರೈನಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಮಕ್ಳ ಥರ ನಾವು ಎಂಜಾಯ್ ಮಾಡಿದ್ವಿ. ನೀನು ಅಷ್ಟು ನೋಡಿಲಿ, ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ಎಲ್ಲ ಆಟ ಆಡ್ಬೋದು ದರ್ಶ್. ಟ್ರೈನ್ ಹೆಂಗಿತ್ತಕ್ಕ? ಟ್ರೈನ್ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಹೋಗೇ ಇಲ್ಲ, ಇದೆ ಫಸ್ಟ್ ಟೈಮ್ ಹೋಗಿರೋದು. ಟ್ರೈನಲ್ಲೇ ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗಿದ್ದೀನಿ. ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ನಿಜಕ್ಕೂ ಚೆನ್ನಾಗಿತ್ತು. ಯಾಕೆಂದರೆ ಟ್ರೈನಲ್ಲಿ ಯೂಶ್ವಲಿ ಹೋಗಿರ್ತೀವಿ, ಬಟ್ ಈ ರೀತಿ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಹೋಗೋದು ಏನೋ ಒಂಥರ ಖುಷಿ ಕೊಡುತ್ತೆ. ಹಾಗೆ ಅಲ್ಲಿರೋ ಅಡಲ್ಟ್ಸ್ ಎಲ್ಲರೂ ಕೂಡ ಹೋದರು. ಜೊತೆಗೆ ಬಂದಿರೋರು ಬರೀ ಮಕ್ಕಳು ಅಂತ ಏನಿಲ್ಲ, ಎಲ್ರಿಗೂ ಕೂಡ ಅಲೋ ಇರುತ್ತೆ. ಹಾಗೆ ಇದಾದಮೇಲೆ ಬೋಟಿಂಗಿಗೆ ಹೋಗೋಣ ಅಂತ ಬಂದ್ವಿ. ಅಲ್ಲಿ ಮತ್ತೆ ರಶ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು, ಬಟ್ ಏನು ಅಷ್ಟು ರಶ್ ಇರಲಿಲ್ಲ. ಸೊ ಬೋಟಿಂಗ್ ಕರ್ಕೊಂಡು ಹೋದ್ವಿ. ಚೆನ್ನಾಗಿ
ಬಿದ್ದೋದ್ವಿ. ಅಯ್ಯೋ ಅಕ್ಕ ಅಕ್ಕ ನಮ್ಮೇಲೆ ಭಾರ ಬಿಡ್ತೀವಿ ಅಯ್ಯೋ ಭಾರ ಬಿಡ್ಬಿಡ್ವೆ. ಬೋಟಿಂಗ್ ಮುಗಿಸ್ಕೊಂಡು ಇನ್ನು ಲಂಚ್ ಅವರ್ ಆಯಿತು ಅಂತ ಊಟಕ್ಕೆ ಅಂತ ಬಂದ್ವಿ. ಅಂದರೆ ಬಾಲಭವನ ಒಳಗಡೆನೇ ಈ ರೀತಿ ಹೋಟೆಲ್ಸ್ ಎಲ್ಲ ಇರುತ್ತೆ, ಹಾಗೆ ರಿಫ್ರೆಶ್ಮೆಂಟ್ಸ್ ಕೂಡ ಸಿಗುತ್ತೆ. ಸೊ ಮಕ್ಳಿಗೆ ಇಷ್ಟ ಆಗುವಂಥ ಕ್ಯಾಂಡೀಸ್ ಆಗಿರ್ಬೋದು ಅಥವಾ ಐಸ್ ಕ್ರೀಮ್, ಚಾಕ್ಲೇಟ್ಸ್ ಈ ರೀತಿ ಎಲ್ಲ ಅವೈಲೇಬಲ್ ಇದೆ. ನಾವೇನು ಹೊರಗಡೆಯಿಂದನೇ ತೊಗೊಂಬರ್ಬೇಕು ಅನ್ನೋದು ಏನಿಲ್ಲ. ಇನ್ನು ಬೋಟಿಂಗಲ್ಲಿ ನೀರು ಫುಲ್ಲು ಪಾಚಿ ಕಟ್ಬಿಟ್ಟಿತ್ತು. ಅಂದರೆ ಅಲ್ಲಿ ನೀರು ಅಲ್ಲಲ್ಲೇ ಇರುತ್ತೆ, ಎಲ್ಲೂ ಕೂಡ ಹರ್ಕೊಂಡು ಹೋಗೋದಿಲ್ವಲ್ಲ, ಹಾಗಾಗಿ. ಬಟ್ ಒಂದು ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಚೆನ್ನಾಗಿತ್ತು. ನಮ್ಮ ಮಕ್ಕಳಿಗೆ ಇದೆ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ. ಯೂಶ್ವಲಿ ಇನ್ನೂ ನಾವು ಗೋಕರ್ಣನೋ ಉಡುಪಿನೋ ಈ ರೀತಿ ಎಲ್ಲ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಎಲ್ಲ ಇತ್ತು, ಬಟ್ ಎಲ್ಲೂ ಕೂಡ ಹೋಗೋದಕ್ಕೆ ಆಗಿಲ್ಲ ಈ ವರ್ಷ. ಸೊ ನೋಡಬೇಕು, ಮಧ್ಯದಲ್ಲಿ ಏನಾರ ಹೋಗೋದಿದ್ರೆ ಕರ್ಕೊಂಡು ಹೋಗಬೇಕು. ಇನ್ನು ಸಮುದ್ರದಲ್ಲಿ ನಾವು ಹೋಗುವಂಥ ಬೋಟಿಂಗ್ ಎಕ್ಸ್ಪೀರಿಯನ್ಸ್ಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಮಕ್ಕಳು ಎಂಜಾಯ್ ಮಾಡಿದ್ರು ಅಷ್ಟೇ. ಇನ್ನು ಅಲ್ಲಿಂದ ಮತ್ತೆ ಯಾವ ಗೇಮ್ಸ್ ಇದೆ ಅದನ್ನೆಲ್ಲ ಆಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಸೊ ಈ ಒಂದು ಇದಕ್ಕೂ ಹೋದ್ವಿ. ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ, ಜಸ್ಟ್ ಈ ರೀತಿ ಟ್ರೈನ್ ಥರನೇ ಅದು ಮೂವ್ ಆಗುತ್ತೆ ವೀಲ್ ಮೇಲೆ. ನೆಕ್ಸ್ಟು ಚಿಕ್ಕ ಮಕ್ಕಳಿಗೆ ಅಂತಲೇ ಈ ರೀತಿ ಗೇಮ್ ಇತ್ತು. ಸೊ ಅದಕ್ಕೆ ಹೋಗ್ತಾನೆ ದರ್ಶನ್ ತಂದ್ಬಿಟ್ಟು 30 ರೂಪೀಸ್ ಏನೋ ಟಿಕೆಟ್ ಅಷ್ಟೇ. ಸೊ ತೊಗೊಂಡ್ವಿ, ಬಟ್ ಅವ್ನು ಹೋಗೋದಕ್ಕೆ ಎದುರ್ಕೊಳ್ತಿದ್ದ. ಅವನಿಗೆ ಅದು ಯಾವ ರೀತಿ ಅನ್ನೋದೇ ಅವನಿಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಲ್ವಾ. ಸೊ ಹಾಗೆ ಗೊತ್ತಿರಲಿಲ್ಲ. ಅಲ್ಲಿರೋ ಮಕ್ಕಳನ್ನೆಲ್ಲ ನೋಡಿ ಹೋಗೋಕ್ಕೆ ಟ್ರೈ ಮಾಡ್ತಿದ್ದ, ಬಟ್ ಎಷ್ಟು ಹೇಳಿದ್ರು ಮುಂದಕ್ಕೆ ಹೋಗಿಲ್ಲ ಅವನು. ಆ್ಯಕ್ಚುಲಿ ಇದಕ್ಕೆ ಒಂದು 15 ಮಿನಿಟ್ಸ್ ಅಷ್ಟೇ, 30 ರೂಪೀಸ್ ತೊಗೊಳ್ತಾರೆ, 15 ಮಿನಿಟ್ಸ್ ಟೈಮ್ ಲಿಮಿಟ್ ಇರುತ್ತೆ. ಅಷ್ಟರಲ್ಲಿ ಮಕ್ಕಳು ಆಡಬೇಕು, ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಬಿಡ್ತಾರೆ ಆ ಥರ. ಬಟ್ ಅವ್ನು ಹೋಗಲೇ ಇಲ್ಲ, ಎದ್ರುಕೊಂಡು ಬಂದ್ಬಿಟ್ಟ. ಆಮೇಲೆ ಒಂದು ಸತಿ ಬೇರೆ ಯಾವುದೋ ಹುಡುಗಂಗೆ ಹೇಳಿ ಹಚ್ಸಿದ್ರು ಅವ್ನು ಹೋಗಲಿಲ್ಲ. ಆಮೇಲೆ ಕೀರ್ತಿ ಒಂದು ಸತಿ ಕರ್ಕೊಂಡೋಗಿ ಬಂದ. ಅದಾದಮೇಲೆ ವಾಪಸ್ ಬರೋಕ್ಕೆ ರೆಡಿ ಇಲ್ಲ, ಅವನೇ ಹತ್ತೋದು ಅವನೇ ಹಿಡಿಯೋದು. ಕೊನೆಗೆ ಇನ್ಸ್ಟ್ರಕ್ಟರ್ ಏನಿರ್ತಾರೆ ಅವ್ರು ಕರ್ಕೊಂಬಂದರು ಕೆಳಗಡೆ, ಆ ರೀತಿ ಮಾಡ್ದೆ. ಅಲ್ಲಿ ಕೀರ್ತಿ ಒಂದು ಸತಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸತಿ ಅದ್ರ ಮೇಲಿಂದ ಜಾರಿಸ್ದ. ಅವಾಗ ಅವನು ಹೋಗೋದಕ್ಕೆ ಟ್ರೈ ಮಾಡ್ದ, ಅಲ್ಲಿವರೆಗೂ ಹೋಗಿರಲಿಲ್ಲ. ಸೊ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಪಾಪ ಕೀರ್ತಿನ ಅಲೋ ಮಾಡಿದ್ರು, ಯಾಕಂದರೆ ದೊಡ್ಡ ಮಕ್ಕಳನ್ನ ಇದ್ರ ಮೇಲೆ ಅಲೋ ಮಾಡೋದಿಲ್ಲ. ಸೊ ಚಿಕ್ಕ ಮಕ್ಳಿಗೋಸ್ಕರನೇ ಇದು ಗೇಮ್ ಇರೋದು. ಸೊ ಒಂದು ಸತಿನೋ 2 ಸತಿನೋ ಈ ರೀತಿ ಹೋದ. ಅದಾದಮೇಲೆ ನೆಕ್ಸ್ಟ್ ಅವನೇ ಆಟ ಆಡ್ತಾ ಇದಕ್ಕೆ. ಪಾಪ್ಕಾರ್ನ್ ತಗೊಂಡ ಓಬವ್ವ ಏನಿದೆ ಓಪನ್ ಮಾಡೋಷ್ಟು ಕೋಟೆ ತರ ನಡಿ ಹೋಗೋಣ. ಮಾಡು ನೀರು ಏನಕ್ಕೆ ಮತ್ತೆ ಒಂದು ತಗೊಂಡೆ ಅಪ್ಪ ಇಲ್ಲಿ ಆಯೋಣ. ಚಿಕ್ಕ ಮಕ್ಳಿಗಂತೂ ಇಲ್ಲಿ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಜೀಪ್ ರೈಡಿಗೆ ಕರ್ಕೊಂಡು ಹೋದ್ವಿ. ಜೀಪ್ ಮೇಲೆ ಕುಣಿಸ್ಬಿಟ್ಟು ಅವರೇ ಆಪ್ರೇಟ್ ಮಾಡ್ತಿರ್ತಾರೆ. ಅವರಿಗೆ ಒಂದು ಡ್ರೈವ್ ಮಾಡೋವಂಥ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮಕ್ಕಳಿಗೆ. ಒಂದು 10 ಮಿನಿಟ್ಸ್ವರೆಗೂ ಒಂದು ರೌಂಡ್ ಬರ್ತಾರೆ. ಸೊ ಇದು ಚೆನ್ನಾಗಿತ್ತು. ಇದಕ್ಕೆ 60 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ಲಾಸ್ಟಲ್ಲಿ ಎದ್ದು ಬಿಟ್ಟು ಬರ್ತಾನೆ ಇಲ್ಲ, ಜೀಪನ್ನು ತೊಗೊಂಡು ಹೋಗೋಣ ಅಂತ ಹಠ ಮಾಡ್ತಿದ್ದ.
ಹಾಗೆ ಕೆಳಗಡೆ ಇಳಿತಾನೆ ಇರಲಿಲ್ಲ. ನೆಕ್ಸ್ಟ್ ಹತ್ತುವಂಥ ಮಕ್ಕಳಿಗೆ ಅವಕಾಶನೇ ಮಾಡಿಕೊಡ್ತಿರ್ಲಿಲ್ಲ. ಅವ್ನು ನೋಡಿ ನಮಗಂತೂ ನಗು ಬರ್ತಿತ್ತು. ಇಲ್ಲಿ ಸೈನ್ಸ್ ಪಾರ್ಕ್ ಕೂಡ ಇದೆ, ಅಂದರೆ ಸೈನ್ಸ್ ರಿಲೇಟೆಡ್ ಸಣ್ಣ ಪುಟ್ಟ ಗೇಮ್ಸ್ ಇರುತ್ತಲ್ಲ, ಆ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಾಗಿತ್ತು. ಬಟ್ ಅದು ಏನೋ ರಿನೋವೇಷನ್ ಆಗ್ತಿರೋದ್ರಿಂದ ಕ್ಲೋಸ್ ಆಗಿತ್ತು. ಸೊ ಅದೊಂದು ಇದ್ದಿದ್ರೆ ನಮ್ಮ ಕೀರ್ತಿಗೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ಸೊ ಅದೊಂದು ಇರಲಿಲ್ಲ ಅಷ್ಟೇ. ಮಿಕ್ಕಿದೆಲ್ಲ ಆಟ ಆಡಿಕೊಂಡು ಚೆನ್ನಾಗಿ ಎಲ್ಲ ಪಾಪ್ಕಾರ್ನು, ಐಸ್ ಕ್ರೀಮ್ ಇದೆಲ್ಲ ಚೆನ್ನಾಗಿ ತಿಂದರು. ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆ. ನಾವು ಕೂಡ ನಿಜವಾಗ್ಲೂ ಚೆನ್ನಾಗಿತ್ತು. ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ. ಒಂದು 4 hours ನಾವು ಅಲ್ಲೇ ಇದ್ವಿ. ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ. ಮಧ್ಯಾಹ್ನ ಅಂದರೆ ಬೆಳಗ್ಗೆನೇ ಒಂದು 11 o'clock ಹಂಗೆ ಹೋಗಿದ್ದಕ್ಕೆ ಒಂದು 3:30, 4 o'clock ಅಷ್ಟರಲ್ಲಿ ಮನೆಗೆ ಬಂದ್ವಿ. ಸೊ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಮಕ್ಕಳನ್ನ ಆರಾಮಾಗಿ ಕರ್ಕೊಂಡು ಹೋಗಿ ಬರ್ಬೋದು. ಎಲ್ಲೆಲ್ಲೋ ಸುತ್ತಾಡ್ಕೊಂಬರೋದಕ್ಕಿಂತ ನಮ್ಮ ಬೆಂಗಳೂರಲ್ಲೇ ಅಂದರೆ ಅಕ್ಕಪಕ್ಕದಲ್ಲೇ ಇರೋವಂಥ ಈ ರೀತಿ ಪಾರ್ಕ್ಗಳಿಗೆಲ್ಲ ಹೋಗಿ ಮಕ್ಕಳನ್ನ ಆಟ ಆಡಿಸ್ಕೊಂಬಂದ್ರೆ ಅವ್ರಿಗೂ ಒಂಥರ ಚೇಂಜಸ್ ಇರುತ್ತೆ. ಸೊ ಇದಿಷ್ಟು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.